ನಮ್ಮ ಮನೆಯಲ್ಲಿ ಒಂದು ಮೂಲೆ ಇದೆ. ಆ ಮೂಲೆಯ ಶಕ್ತಿ ಸರಿಯಾಗಿದ್ದರೆ ಮನೆಯವರು ಆರೋಗ್ಯವಾಗಿರ್ತಾರೆ, ಮನೆಗೆ ಉತ್ಸಾಹ ಇರುತ್ತೆ, ಹಣದ ವ್ಯವಹಾರ ತುಂಬ ಸರಿಯಾಗಿರುತ್ತೆ. ಆದರೆ ಆ ಮೂಲೆ ತಪ್ಪಾಗಿದ್ದರೆ ಮನೆಯಲ್ಲಿ ಜಗಳ, ಹೆಲ್ತ್ ಪ್ರಾಬ್ಲಮ್ಮು, ಅನ್ನೆಸರಿ ಎಕ್ಸ್ಪೆನ್ಸಸ್ಸು, ಮೆಂಟಲಿ ಸ್ಟ್ರೆಸ್ಸಸ್ಸು ಇವೆಲ್ಲ ನಿಧಾನವಾಗಿ ಶುರು ಆಗುತ್ತೆ. ಹಾಗಾದರೆ ಆ ಮೂಲೆ ಯಾವುದು? ಅದೇ ಅಗ್ನಿ ಮೂಲೆ ಅಥವಾ ಆಗ್ನೇಯ ಮೂಲೆ ಅಂತ ಹೇಳ್ತೀವಿ. ಇವತ್ತು ನಾವು ವಾಸ್ತುನಲ್ಲಿ ಆಗ್ನೇಯ ಮೂಲೆಯ ಬಗ್ಗೆ ಮಾತಾಡೋಣ ಬನ್ನಿ. ಆಗ್ನೇಯ ಮೂಲೆ ಅಂದರೆ ನಿಜವಾದ ಅರ್ಥ ಏನು? ಅದು ಯಾಕೆ ಇಷ್ಟೊಂದು ಪವರ್ಫುಲ್ಲು? ಅಲ್ಲಿ ಯಾವ ರೂಮ್ ಇರಬೇಕು, ಯಾವ ರೂಮ್ಸ್ ಇರಬಾರ್ದು? ತಪ್ಪಾದರೆ ಏನೇನು ಸಮಸ್ಯೆಗಳು ಬರುತ್ತೆ, ಮತ್ತು ಆಲ್ರೆಡಿ ತಪ್ಪಾಗಿದೆ ಏನೇನು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಇದೆ, ಇವೆಲ್ಲವೂ ಇನ್ಡೆಪ್ತಾಗಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ನಿಮಗೊಂದು ಪುಟ್ಟ ಪ್ರಶ್ನೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೆ ಅಗ್ನಿಮೂಲೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ನಿಮ್ಮ ಉತ್ತರಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಅಗ್ನಿಮೂಲೆ ಅಂತಂದರೆ ಏನು? ವಾಸ್ತುನಲ್ಲಿ ಅಗ್ನಿಮೂಲೆ ಅಂತಂದರೆ ಸೌತ್ ಮತ್ತು ಈಸ್ಟ್ ನಡುವೆ ಇರುವಂತಹ ದಿಕ್ಕು. ಈ ದಿಕ್ಕನ್ನು ಅಗ್ನಿ ತತ್ವದ ದಿಕ್ಕು ಅಂತ ಕೂಡ ಹೇಳ್ತಾರೆ. ಅಗ್ನಿ ಅಂದರೆ ಕೇವಲ ಇದು ಬೆಂಕಿ ಅಲ್ಲ. ಅಗ್ನಿ ಅಂತಂದರೆ ಎನರ್ಜಿ, ಪವರು, ಆ್ಯಕ್ಟಿವಿಟಿ, ಡೈಜೆಷನ್ನು, ಎಲೆಕ್ಟ್ರಿಸಿಟಿ ಮತ್ತು ಕಿಚನ್ ಫೈರ್ ಅಂತ ಹೇಳ್ತೀವಿ. ಅದಕ್ಕಾಗಿ ವಾಸ್ತುನಲ್ಲಿ ಅಗ್ನಿಮೂಲೆನ ಫೈರ್ ಎನರ್ಜಿ ಝೋನ್ ಅಂತ ಕೂಡ ಹೇಳ್ತಾರೆ. ನಾವು ಸರಳವಾಗಿ ಹೇಳಬೇಕಾದ್ರೆ ಈ ಮೂಲೆ ಮನೆಯ ಶಕ್ತಿಯನ್ನು ಚಾಲನೆ ಮಾಡುವಂತಹ ಮೂಲೆ ಅಂತ ಕೂಡ ಹೇಳ್ಬೋದು. ಯಾಕೆ ಈ ಅಗ್ನಿಮೂಲೆ ತುಂಬ ಸೆನ್ಸಿಟಿವ್? ನಮ್ಮ ದೇಹದಲ್ಲಿ ಡೈಜೆಷನ್ ಫೈರ್ ಇದ್ದಂತೆ ಮನೆಯಲ್ಲಿ ಒಂದು ಎನರ್ಜಿ ಸರ್ಕ್ಯುಲೇಷನ್ ಅಂತ ಇರುತ್ತೆ. ಎನರ್ಜಿನ ಬ್ಯಾಲೆನ್ಸ್ ಮಾಡುವಂತಹ ಅಗ್ನಿಮೂಲೆ ತುಂಬ ಪ್ರಮುಖ ಪಾತ್ರ ವಹಿಸುತ್ತೆ. ಈ ಮೂಲೆ ಸರಿಯಾಗಿದ್ದರೆ ಮನೆಗೆ ಎನರ್ಜಿ ಇರುತ್ತೆ, ಜೊತೆಗೆ ಮನಿ ಫ್ಲೋ ಸ್ಟಡಿ ಇರುತ್ತೆ. ಹಾಗಂತ ಇದನ್ನು ವಾಸ್ತು ಹೇಳುತ್ತೆ. ಈ ಮೂಲೆ ತಪ್ಪಾದ್ರೆ ಏನಾಗುತ್ತೆ? ಮನೆಯ ಲೇಡೀಸ್ಗೆ ಹೆಲ್ತ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ, ಅನ್ನೆಸರಿ ಆ್ಯಂಗರ್ ಸ್ಟಾರ್ಟ್ ಆಗುತ್ತೆ, ಫ್ಯಾಮಿಲಿ ಕಾನ್ಫ್ಲಿಕ್ಟ್ಸು, ಎಲೆಕ್ಟ್ರಿಸಿಟಿ ಪ್ರಾಬ್ಲಮ್ಮು ಇವೆಲ್ಲ ಆಗ್ಬೋದು ಅಂತ ವಾಸ್ತು ಹೇಳುತ್ತೆ. ಅಗ್ನಿಮೂಲೆಗೆ ವಾಸ್ತುನಲ್ಲಿ ಅತ್ಯುತ್ತಮವಾದದ್ದು ಏನು ಅಂತಂದರೆ ಕಿಚನ್. ಇದು ಬೆಸ್ಟ್ ರೂಮ್ ಅಂತ ಹೇಳ್ತೀವಿ. ಯಾಕಂದರೆ ಕಿಚನ್ನಲ್ಲಿ ಫೈರ್ ಇದೆ, ಗ್ಯಾಸ್ ಸ್ಟವ್ ಇದೆ, ಕುಕಿಂಗ್ ಫೈರ್ಸ್ ಇದೆ. ಇವೆಲ್ಲ ಅಗ್ನಿಮೂಲೆಯ ಫೈರ್ ಎನರ್ಜಿ ಜೊತೆ ಪರ್ಫೆಕ್ಟ್ಲಿ ಮ್ಯಾಚ್ ಆಗುತ್ತೆ. ಕಿಚನ್ ಆಗ್ನೇಯದಲ್ಲಿ ಇದ್ದರೆ ಮನೆಯ ಹೆಲ್ತು ಉತ್ತಮವಾಗಿರುತ್ತೆ, ಫುಡ್ ಎನರ್ಜಿ ಪಾಸಿಟಿವ್ ಆಗಿರುತ್ತೆ, ಫ್ಯಾಮಿಲಿ ಬಾಂಡಿಂಗ್ ಸ್ಟ್ರಾಂಗ್ ಆಗುತ್ತೆ. ನಾವು ಕುಕ್ಕಿಂಗ್ ಮಾಡಬೇಕಾದ್ರೆ ಮುಖ ಈಸ್ಟ್ ಕಡೆ ಇರಬೇಕು ಅಥವಾ ನಾರ್ತ್ ಕಡೆ ಇರ್ಬೋದು. ಇದು ವಾಸ್ತುವಿನಲ್ಲಿ ತುಂಬ ಉತ್ತಮ. ಇಲ್ಲಿ ಅಗ್ನಿಮೂಲೆಯಲ್ಲಿ ಎಲೆಕ್ಟ್ರಿಕಲ್ ರೂಮು ಅಥವಾ ಇನ್ವರ್ಟರ್ ರೂಮ್ ಬರ್ಬೋದು. ಅಂದರೆ ಎಲೆಕ್ಟ್ರಿಕಲ್ ಪ್ಯಾನಲ್ಸು, ಇನ್ವರ್ಟ್ರು, ಜನ್ರೇಟ್ರು ಇವೆಲ್ಲ ಈ ದಿಕ್ಕಿನಲ್ಲಿ ಸೂಟಬಲ್ ಆಗುತ್ತೆ. ಯಾಕೆಂದರೆ ಎಲೆಕ್ಟ್ರಿಸಿಟಿ ಕೂಡ ಫೈರ್ ಎನರ್ಜಿ ಕೆಟಗರಿಗೆ ಬರುತ್ತೆ. ಈ ಅಗ್ನಿಮೂಲೆಯಲ್ಲಿ ಏನೇನು ಇರಬಾರ್ದು, ಇದು ತುಂಬ ಮುಖ್ಯವಾದ ವಿಚಾರ. ಈ ಅಗ್ನಿಮೂಲೆಯಲ್ಲಿ ಮಾಸ್ಟರ್ ಬೆಡ್ರೂಮ್ ಬರಲೇಬಾರ್ದು. ಇದಿದ್ದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ. ಈ ಅಗ್ನಿ ಎನರ್ಜಿ ಕಾರಣದಿಂದ ಮನೆಯಲ್ಲಿ ಟೆನ್ಷನ್ ಕ್ರಿಯೇಟ್ ಆಗುತ್ತೆ. ವಾಟರ್ ಸೋರ್ಸಸ್ ಅಂತಂದರೆ ಬೋರ್ವೆಲ್ಲು, ಸಂಪು ಈ ಅಗ್ನಿಮೂಲೆಯಲ್ಲಿ ಬರಲೇಬಾರ್ದು. ಯಾಕಂದರೆ ವಾಟ್ರು ಮತ್ತು ಫೈರ್ ಎನರ್ಜಿ ಕ್ಲಾಶ್ ಆಗುತ್ತೆ. ಇದರಿಂದ ಫೈನಾನ್ಷಿಯಲ್ ಲೀಕೇಜಸ್ಸು, ಹೆಲ್ತ್ ಡಿಸ್ಟರ್ಬೆನ್ಸಸ್ಸು, ಇನ್ಸ್ಟೆಬಿಲಿಟಿ ಕೂಡ ಬರ್ಬೋದು ಅಂತ ಹೇಳುತ್ತೆ. ಅದಲ್ಲದೆ ಪೂಜಾ ಕೋಣೆ ಕೂಡ ಅಗ್ನಿಮೂಲೆಯಲ್ಲಿ ಬರೋದು ಬೇಡ ಅಂತ ವಾಸ್ತು ಹೇಳುತ್ತೆ. ಯಾಕೆಂದರೆ ಪೂಜೆಗೆ ಕಾಮ್ ಎನರ್ಜಿ ಬೇಕು, ಆದರೆ ಅಗ್ನಿಮೂಲೆಯಲ್ಲಿ ಫೈರ್ ಆ್ಯಕ್ಟಿವಿಟಿ ಎನರ್ಜಿ ಜಾಸ್ತಿ ಇರೋದ್ರಿಂದ ಅದು ಬೇಡ ಅಂತ ಹೇಳುತ್ತೆ. ಕೆಲವೊಮ್ಮೆ ಸೈಟ್ಗಳಲ್ಲಿ ಅಗ್ನಿಮೂಲೆ ಎಕ್ಸ್ಟೆಂಡ್ ಆಗಿದ್ದರೆ ಏನಾಗುತ್ತೆ? ವಾಸ್ತುನಲ್ಲಿ ಇದನ್ನು ಉತ್ತಮ ಅಂತಲೇ ಹೇಳಲ್ಲ. ಇದರಿಂದ ಆ್ಯಂಗರ್ ಇಶ್ಯೂಸ್ ಕ್ರಿಯೇಟ್ ಆಗುತ್ತೆ, ಅನ್ನೆಸರಿ ಸ್ಪೆಂಡಿಂಗು, ರಿಲೇಷನ್ಸ್ ಕಾನ್ಫ್ಲಿಕ್ಟು ಇದೆಲ್ಲ ಬರುವಂಥ ಸಾಧ್ಯತೆ ಜಾಸ್ತಿ ಇದೆ ಅಂತ ವಾಸ್ತು ಹೇಳುತ್ತೆ. ಅದೇ ರೀತಿ ಅಗ್ನಿಮೂಲೆ ಕಟ್ಟಾಗಿದ್ದರೆ, ಅಗ್ನಿಮೂಲೆ ಕಟ್ಟಾಗಿರೋದು ಸೈಟ್ ಕೂಡ ಇರುತ್ತೆ. ಇದರಿಂದ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ, ಹೆಲ್ತ್ ಡಿಸ್ಟರ್ಬೆನ್ಸಸ್ ಕ್ರಿಯೇಟ್ ಆಗುತ್ತೆ ಮತ್ತು ಡೈಜೆಷನ್ಸ್ ಪ್ರಾಬ್ಲಮ್ ಕೂಡ ಬರ್ಬೋದು ಅಂತ ಹೇಳುತ್ತೆ. ಈ ಮಾಡರ್ನ್ ಆರ್ಕಿಟೆಕ್ಚರ್ನಲ್ಲಿ 100% ಪರ್ಫೆಕ್ಟ್ ಪ್ಲಾಟ್ ಸಿಗೋದು ರೇರು. ಅದಕ್ಕಾಗಿ ಪ್ರಾಕ್ಟಿಕಲ್ ಪ್ಲ್ಯಾನಿಂಗ್ಸು ತುಂಬ ಮುಖ್ಯ. ಆಲ್ರೆಡಿ ತಪ್ಪಾಗಿದ್ರೆ ಏನು ಮಾಡ್ಬೋದು? ಇದು ತುಂಬ ಪ್ರಾಕ್ಟಿಕಲ್ ವಿಚಾರ. ಈ ಅಡುಗೆ ಮನೆ ಆಗ್ನೇಯದಲ್ಲಿ ಇಲ್ಲ ಅಂತಂದರೆ ಸ್ಟವ್ ಪ್ಲೇಸ್ಮೆಂಟ ಕರೆಕ್ಟ್ ಮಾಡ್ಬೋದು. ಕುಕಿಂಗ್ ಮಾಡಬೇಕಾದ್ರೆ ಈಸ್ಟ್ ಫೇಸಿಂಗ್ ಕಡೆ ಮುಖ ಮಾಡ್ಬೋದು. ಕೆಲವೊಂದು ವಿಚಾರಗಳಿಗೆ ತಜ್ಞರ ಸಲಹೆ ಕೂಡ ಪಡ್ಕೊಳ್ಳಿ. ಸಾಧ್ಯವಾದಷ್ಟು ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಗ್ನೇಯದಲ್ಲೇ ಇರಲಿ. ಮೈಕ್ರೋವೇವು, ಓವನ್ನು ಮತ್ತು ಎಲೆಕ್ಟ್ರಿಕಲ್ ಬೋರ್ಡು ಇವೆಲ್ಲ ಎನರ್ಜಿನ ಬ್ಯಾಲೆನ್ಸ್ ಮಾಡುತ್ತೆ. ನಾನು ನಿಮಗೊಂದು ಪ್ರಾಕ್ಟಿಕಲ್ ಟ್ರೂತ್ ಹೇಳಬೇಕು. ವಾಸ್ತು ಅಂತಂದರೆ ಬ್ರೈನ್ ಬಿಲೀಫ್ ಅಲ್ಲ. ಮನೆ ಆರ್ಕಿಟೆಕ್ಚರು, ಸನ್ಲೈಟು, ವೆಂಟಿಲೇಷನ್ನು, ಯೂಸೇಜು ಇವೆಲ್ಲ ಕಂಬೈನ್ ಆಗಿ ವಾಸ್ತು ಕೆಲಸ ಮಾಡುತ್ತೆ. ಈ ಅಗ್ನಿಮೂಲೆನ ಪ್ರಾಪರಾಗಿ ಯೂಸ್ ಮಾಡಿದ್ರೆ ಮನೆಯ ಎನರ್ಜಿ ಬ್ಯಾಲೆನ್ಸ್ ಆಗುತ್ತೆ. ಕೆಲವೊಂದು ಕಡೆ ಮಾತುಗಳು ಇವತ್ತು ನಾವು ನೋಡಿದ್ದು ಅಗ್ನಿಮೂಲೆನ ರಿಯಲ್ ಮೀನಿಂಗು, ಇಂಪಾರ್ಟೆನ್ಸು, ಬೆಸ್ಟ್ ರೂಮ್ಸ್ ಯಾವುದು, ಅವಾಯ್ಡ್ ಮಾಡಬೇಕಾದಂತಹ ವಿಚಾರಗಳು ಯಾವುದು,
ಪ್ರಾಬ್ಲಮ್ಸ್ ಏನು ಮತ್ತು ಪ್ರಾಕ್ಟಿಕಲ್ ಸೊಲ್ಯೂಷನ್ಸ್ ಏನು ಇವೆಲ್ಲವನ್ನೂ ನೋಡಿದ್ದೀವಿ. ಒಂದೇ ಒಂದು ಮಾತು ನೆನಪಿಡಿ, ಮನೆ ಅಂತಂದರೆ ಅದು ಕೇವಲ ಗೋಡೆಗಳ ಕಟ್ಟಡ ಅಲ್ಲ, ಅದೊಂದು ಎನರ್ಜಿ ಸಿಸ್ಟಮ್. ಆ ಎನರ್ಜಿ ಅಗ್ನಿಮೂಲೆಯ ಒಂದು ಪವರ್ಫುಲ್ ಸ್ವಿಚ್ ಇದ್ದಂಗೆ. ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ನಮ್ಮ ಮನೆ ಜೀವನದಲ್ಲಿ ಡಿಫ್ರೆನ್ಸ್ನ ಖಂಡಿತ ಕಾಣ್ಬೋದು. ಸ್ನೇಹಿತರೆ, ನಾನು ಕಳೆದ ವಿಡಿಯೋದಲ್ಲಿ ಈಗಾಗಲೇ ಈಶಾನ್ಯ ಮೂಲೆ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಉತ್ತಮವಾದ ಮಾಹಿತಿ ಇದೆ, ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ತಪ್ಪದೆ ನೋಡಿ. ಯಾರಿಗಾದ್ರು ಮನೆ ಕಟ್ಟೋ ಕನಸಿದ್ರೆ ನಾನು ಮತ್ತು ನಮ್ಮ ಕಮಲಾರ್ಸ್ ತಂಡ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ. ನಮ್ಮ ಕಾಂಟ್ಯಾಕ್ಟನ್ನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ಸಂಪರ್ಕಿಸಿ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಹಲವು ಮನೆ ಕಟ್ಟು ವಿಚಾರದ ಬಗ್ಗೆ ನಿಮಗೆ ಮಾಹಿತಿಗಳು ಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ವನಾಚೇತನ್. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.